ಇವತ್ತು ಸನ್ಮಾನ್ಯ ಭೀಮಣ್ಣ ಖಂಡ್ರೆ ಸಾಹೇಬರು ನಮ್ಮನ್ನು ಅಗಲಿದ್ದಾರೆ. ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ಭಾಗಕ್ಕೆ ತುಂಬಲಾದ ಒಂದು ನಷ್ಟವಾಗಿದೆ. ಅವರಿಗೆ ಯಾವಾಗಲೂ ಕೂಡ ಗಡಿನಾಡಿನ ಈ ಒಂದು ಭಾಗದ ಸಿಂಹ ಅಂತ ಅವರ ಒಂದು ಹೆಸರಾಗಿತ್ತು. ಹಿರಿಯರು, ನಾಯಕರು, ಶತಾಯುಷಿಗಳು, ತಂದೆ ಸಮಾನರಾಗಿರುವಂತಹ ಸನ್ಮಾನ್ಯ ಭೀಮಣ್ಣ ಖಂಡ್ರೆ ಸಾಹೇಬರು ಅವರು ಸುಮಾರು 4 ಬಾರಿ ಶಾಸಕರಾಗಿ 1962, 67, 78 ಮತ್ತೆ 83ರಲ್ಲಿ ಶಾಸಕರಾಗಿ ಮೇಲ್ಮನೆಯ ಸದಸ್ಯರಾಗಿ 1988ರಲ್ಲಿ ಅವರು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರ ಒಂದು ಸಚಿವ ಸಂಪುಟದಲ್ಲಿ ಅವರು ಸಾರಿಗೆ ಸಚಿವರಾಗಿ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬರು, AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ಜೊತೆ ಮಂತ್ರಿಯಾಗಲೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸುಮಾರು ಕಾಲ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಈ ಒಂದು ಮಹಾಸಭೆಯ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನನಗೆ ಯಾವಾಗಲೂ ಕೂಡ ಅವರು ಭೇಟಿಯಾದಾಗ ಬಹಳ ಒಂದು ಆತ್ಮೀಯತೆಯಿಂದ, ಒಂದು ಪ್ರೀತಿಯಿಂದ ಕೊನೆಯ ಉಸಿರುವರೆಗೆ ಅವ್ರಿಗೆ ನಮಗೆ ಮಾರ್ಗದರ್ಶನ ಇದ್ರು. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ನಂಗೆ ತಿಳಿದಿರುವಂತೆ ಸುಮಾರು ಒಂದು 50 ವರ್ಷಕ್ಕಿಂತ ಹೆಚ್ಚಿನ ಕಾಲ ಒಂದೇ ಪಕ್ಷದಲ್ಲಿ, ಒಂದು ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಟ್ಟಾಳುವಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತೆ 2009ರಲ್ಲಿ ಏನು ನನಗೆ ನೆನಪಿದೆ, ಆವಾಗ ನಮ್ಮ ತಂದೆಯವರು ಬೀದರ್ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಯಲ್ಲಿ ನಿಂತಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬೀದರ್ ಬಂದಾಗ ವೇದಿಕೆ ಮೇಲೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಸನ್ಮಾನ್ಯ ದಿವಂಗತ ಭೀಮಣ್ಣ ಖಂಡ್ರೆ ಸಾಹೇಬರು ಹಾಗೂ ದಿವಂಗತ ಧರಮ್ ಸಿಂಗ್ ಅವರು ಕೇವಲ ಅವರೇ ಭಾಷಣವನ್ನು ಮಾಡಿದ್ರು. ಅವರು ಕೂಡ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ನಮ್ಮ ತಂದೆಯವರು ದಿವಂಗತ ಧರಮ್ ಸಿಂಗ್ ಸಾಹೇಬರು ಹಾಗೂ ಭೀಮಣ್ಣ ಖಂಡ್ರೆ ಅವರು ಕೂಡ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಓದಿದ್ರು. ಅಲ್ಲಿ ಇರ್ತಕ್ಕಂಥ ಏನು ಉರ್ದು ಶೇರೋ ಶಾಯರಿ ಭಾಷೆ ಮುಷಾರ ಬಹಳ ಒಂದು ರೀತಿಯಿಂದ ಅವ್ರಿಗೆ ಒಂದು ಆಸಕ್ತಿ ಇತ್ತು. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಇಡೀ ರಾಜ್ಯಕ್ಕೆ ಒಂದು ತುಂಬಲಾದ ಒಂದು ನಷ್ಟ ಆಗಿದೆ. ಅವರು ಹೇಳಿಕೊಟ್ಟಿರುವಂತಹ ಒಂದು ಹೆಜ್ಜೆಯಲ್ಲಿ ಇವತ್ತು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಕೂಡ ಬಹಳ ಒಳ್ಳೆ ರೀತಿಯಿಂದ 4 ಬಾರಿ ಶಾಸಕರಾಗಿ, ಹಿಂದೆ ಪೌರಾಡಳಿತ ಸಚಿವರು, ಈಗ ಅರಣ್ಯ ಸಚಿವರಾಗಿ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಒಂದು ರೀತಿಯಿಂದ ಸಾಗರ್ ಖಂಡ್ರೆ ಅವರು ಯುವಕರಾಗಿ ಈ ಒಂದು ಭಾಗದ ಒಂದು ಪ್ರತಿನಿಧಿಯಾಗಿ ಲೋಕಸಭಾ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.